ನಾನು ನಿಮ್ಮ ಸ್ನೇಹಿತೆ. ಇವತ್ತು ಹೆಲ್ದಿಯಾದ ಟೇಸ್ಟಿಯಾದ ಮೆಂತ್ಯ ಸೊಪ್ಪಿನ ಚಪಾತಿ ಅಥವಾ ಪರೋಟ ತರಕಾರಿ ಗೊಜ್ಜು ಮಾಡೋಣ ಬನ್ನಿ. ಪಾತ್ರೆ ತಗೊಂಡು ಅದಕ್ಕೆ 2 ಬೌಲಷ್ಟು ಗೋಧಿ ಪುಡಿ, ಸ್ವಲ್ಪ ಉಪ್ಪು, 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, 1 ಸ್ಪೂನು ಅಚ್ಚಕಾರದ ಪುಡಿ, 1 ಬೌಲ್ ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪು, 1 ಬೌಲ್ ಮೊಸರು ಹಾಕಿ ಚೆನ್ನಾಗಿ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಸೇರಿಸಿ ಕಲಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ನಾದಿ ಒಂದು 10 ನಿಮಿಷ ಇಟ್ಕೊಳ್ಳೋಣ. ಇವಾಗ ಕಟ್ ಮಾಡಿರುವಂತಹ ಕಾಲಿಫ್ಲವರಿಗೆ ಸ್ವಲ್ಪ ಬಿಸಿನೀರು ಹಾಕಿ ಅರಿಶಿಣದ ಪುಡಿ ಉಪ್ಪು ಹಾಕಿ ಒಂದು 5 ನಿಮಿಷ ಇಡೋಣ. ತರಕಾರಿ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ಇಟ್ಟು ಬಿಸಿ ಆದಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡಿರುವಂಥ ಈರುಳ್ಳಿ, ಟೊಮೆಟೊ, ಕಸ್ತೂರಿ ಮೇಥಿ ಹಾಕಿ ಫ್ರೈ ಮಾಡ್ಕೋಬೇಕು. ಇವಾಗ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಗೆಡ್ಡೆಕೋಸು, ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ, ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ನೀವು ಇದಕ್ಕೆ ಬೇರೆ ತರಕಾರಿಗಳನ್ನು ಸಹ ಸೇರಿಸ್ಕೋಬೋದು. ಒಂದು ಜಾರ್ ತಗೊಂಡು ಅದಕ್ಕೆ ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಸೋಂಪ, ಒಂದು 10 ಗೋಡಂಬಿ, ಚಕ್ಕೆ, ಲವಂಗ, ಅರಿಶಿಣದ ಪುಡಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಧನಿಯಾ, ಸ್ವಲ್ಪ ನೀರು ಹಾಕಿ ನೈಸ್ಗೆ ರುಬ್ಕೊಳ್ಳೋಣ. ಇವಾಗ ತರಕಾರಿ ಫ್ರೈ ಆಗಿದೆ. ರುಬ್ಬಿರುವಂಥ ಮಿಶ್ರಣ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಸ್ವಲ್ಪ ನೀರು ಸೇರಿಸಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ತೊಳ್ಕೊಂಡು ಇರುವಂಥ ಕಾಲಿಫ್ಲವರ್ನ ಸೇರಿಸಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ತರಕಾರಿ ಗೊಜ್ಜು ರೆಡಿ ಆಯಿತು. ಇದು ಪ್ಲೇನ್ ರೈಸಿಗೆ, ದೋಸೆ, ಇಡ್ಲಿ, ಪೂರಿ ಯಾವುದ್ರ ಜೊತೆ ತಿನ್ನೋಕ್ಕೂ ತುಂಬ ರುಚಿಯಾಗಿದೆ. ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಹಿಟ್ಟನ್ನ ತಗೊಂಡು ತುಪ್ಪ ಹಾಕಿ ಲಟ್ಟಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ರುಚಿಯಾದ ಮೆಂತ್ಯ ಸೊಪ್ಪಿನ ಚಪಾತಿ ಅಥವಾ ಪರೋಟ ರೆಡಿ. ಮಕ್ಕಳುಗಳು ಸೊಪ್ಪನ್ನ ತಿನ್ನಲ್ಲ, ಮೊಸರನ್ನ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಗೊತ್ತೇ ಆಗಲ್ಲ ಅವರಿಗೆ. ನೀವು ಒಂದು ಸಲ ಟ್ರೈ ಮಾಡಿದ್ರೆ ನೀವು ವಾರದಲ್ಲಿ 2 ಸಲ 3 ಸಲ ಇದನ್ನು ಮಾಡ್ಕೊತಾನೆ ಇರ್ತೀರ. ಅಷ್ಟೊಂದು ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿದೆ. ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೋದು, ಅಷ್ಟೊಂದು ಸಾಫ್ಟಾಗಿರುತ್ತೆ. ನೋಡಿ ಇವಾಗ ಗೊಜ್ಜು ಮತ್ತು ಚಪಾತಿ ಎಲ್ಲ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.